ಸರ್, ನಾವು ಹೊರದ್ ತಾಲೂಕ ಇಲ್ಲಿ ಖಾನಾಪುರ ಗ್ರಾಮ ಅಂತಿದೆ. ಅಲ್ಲಿಂದ ಹಳ್ಳಿನೂ 30 ಕಿಲೋಮೀಟರ್ ದೂರದಿಂದ ಬಂದಿದೆ ಸರ್. ನಾವು ಕೆಲಸ ಬಿಟ್ಟು ಇಲ್ಲಿ ಸಿಲಿಂಡರ್ ತಗೊಳಕ್ ಬಂದಿದೆ, ಲೈನಿಗೆ ಬಂದಿದೆ. ಬಟ್ ಬುಕಿಂಗ್ ಮಾಡಿದವರು ಸಿಲಿಂಡರ್ ಇಲ್ಲ ಅಂತ ಹೇಳ್ತಾರೆ ಅವರು. ಈಗ ನಾವು ಕೆಲಸ ಬಿಟ್ಟು ಸಿಲಿಂಡರ್ ತಗೊಂಡ್ರೆ ಈಗ ನಮ್ಮ ಕೆಲಸನೂ ಹೊಂಟೋಗಿದೆ, ನಮ್ಮದು ಇದೂ ಹೊಂಟೋಗಿದೆ. ನಾವು ಹೆಂಗೆ ಬದುಕಬೇಕು ಸರ್? ಈ ಥರ ಆದ್ರೆ ನಾವು ಹೆಂಗೆ ಬದುಕಬೇಕು ಸರ್? ನಾನು ರಿಯಾಜ್ ಸರ್, ಖಾನಾಪುರ. ಟಿವಿದಾಗ ಅದೆಲ್ಲ ನೋಡಿ ಶಾರ್ಟೇಜ್ ಆಗ್ತದೇನೋ ಅಂತೇಳಿ ಜನರ ಆತಂಕ ಪಡೆದಿದ್ದಾರೆ. ಅದಕ್ಕೆ ಬುಕ್ಕಿಂಗ್ ನಮ್ಗೆ ಲಾಸ್ಟ್ 2 ದಿವಸದಿಂದ 3 ಟೈಮ್ಸ್ ಜಾಸ್ತಿ ಬುಕ್ಕಿಂಗ್ ಆಗಿದ್ದಾವೆ. ಅದಾಗಿದ್ಮೇಲೆ ಇಮಿಡಿಯೇಟ್ ಅಂತೂ ಅಷ್ಟು ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಸ್ವಲ್ಪ ನಮ್ಗೆ ಡಿಲೇ ಆಗ್ತಾ ಇದೆ. 1 ದಿವಸ ಇದ್ದಿದ್ದು ಈಗ 3-4 ಡೇಸ್ 5 ಡೇಸ್ ಆಗ್ತಾ ಇದೆ. ಅದು ಜನರಿಗೆ ತಾಳ್ತಾ ಇಲ್ಲ. ಯಾರಿಗೇನು ಗೊತ್ತಿತ್ತು ಹಂಗೆ ತಗೊಂಡು ಸೀದಾ ಇಲ್ಲಿ ಬರ್ತಾರೆ, ಇಲ್ಲಿ ಬಂದು ನಾನು ಕೊಡು ಅಂತ ಮಾಡ್ತಾ ಇದಾರೆ ಅಷ್ಟೇ. ಮತ್ತೇನು ಅಂಥದ್ದೇನು ಶಾರ್ಟೇಜ್ ಏನಿಲ್ಲ. ನಮಗೆ ಇವತ್ತೊಂದು ದಿವಸ ಸ್ವಲ್ಪ ಕಡಿಮೆ ಸ್ಟಾಕ್ ಬಂದಿದೆ, ಇಲ್ಲಾಂದ್ರೆ ರೆಗ್ಯುಲರ್ ಸ್ಟಾಕ್ನು ಬರ್ತಾ ಇದೆ. ತಿಂಗಳು 25 ಡೇಸಿಗೆ 1 ಸಿಲಿಂಡರ್ ಅಂತ ಕಂಪನಿ ಮಾಡಿದೆ. ಬುಕ್ಕಿಂಗ್ ಮಾಡಿ, ಆನ್ಲೈನ್ ಬುಕ್ಕಿಂಗ್ ಮಾಡಿ OTP ತಗೊಂಡು ಕೊಡು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಾವು ಮನೆ ತನಕ ನಾವು ಸಿಲಿಂಡರ್ ಕಳಿಸ್ತೀವಿ, ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ. ನಮ್ಗೆ ಡೈಲಿ ಎರಡು ಗಾಡಿ ಸ್ಟಾಕ್ ಬೇಕು. ಈಗ ಬಂದ್ ಅಂತ ಹೇಳಿ ಪ್ರಾಬ್ಲಮ್ ಆಗಿದೆ. ಈಗ 2-3 ದಿವಸ ಆಯ್ತು ಒಂದೊಂದೇ ಬಂದಿದೆ. ಅದಕ್ಕೆ ಅದು ಇಲ್ಲ, ಏನ್ ಪ್ರಾಬ್ಲಮ್ ಅದು ಇಲ್ಲ. ಜಾಸ್ತಿ ಬುಕ್ಕಿಂಗ್ ಆಗಿದೆ, ಸಡನ್ ಜಾಸ್ತಿ ಬುಕ್ಕಿಂಗ್ ಆಗಿದ್ರಿಂದ ವೇಟಿಂಗ್ ಜಾಸ್ತಿ ಆಗಿದೆ. ಮತ್ತೇನಿಲ್ಲ. ಈ ಜನರು ಸ್ವಲ್ಪ ತಾಳ್ಮೆ ಇಟ್ರೆ ಎಲ್ಲ ಸರಿ ಆಗ್ತದೆ. ಇಲ್ಲ ಅಂತಂದ್ರೆ ಹೀಗೆ ಇದಾಗ್ತದೆ. ನಮಗೂ ಕೆಲಸ ಮಾಡಿ ಕೊಡಲ್ಲ. ಇಲ್ಲ ಅದೇ ಬುಕ್ಕಿಂಗ್ ಬಹಳ ಜಾಸ್ತಿ ಬಂದಿದೆ. ನಮ್ದು ಡೈಲಿ 800 ಬುಕ್ಕಿಂಗ್ ಬರೋದು 3,000 ಬುಕ್ಕಿಂಗ್ ಬಂದವ ನಿನ್ನೆ. ಹಿಂಗಾದ್ಮೇಲೆ ಅದು ಟೈಮ್ ಜಾಸ್ತಿನೇ ಆಗುತ್ತೆ. ಹೆಚ್ಚಿಗೆ ಬುಕ್ ಮಾಡಿ ಸಿಗ್ತದೆ ಇಲ್ಲ ಅಂತ ಹೇಳಿ ಜಾಸ್ತಿ ಬುಕ್ ಮಾಡ್ತಾರೆ. ನನ್ನ ಹೆಸರು ಸಚಿನ್, ನಾ ಈ ಏಜೆನ್ಸಿ ಮಾಲಕ.